सप्ताश्वतमारूढं प्रचण्डकशपादं श्वेतपद्मधरं देवं तं सोऽहं प्रणमाम्यहं तं प्रणमा ಹರಿಯಲಾರದ ಗೋರಸಂ ದೇಹದಾಬಿಯು ಮುಳುಗಿದೆ ಹರಿಯಲಾರದ ಗೋರಸಂ ದೇಹದಾಬಿಯು ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗ್ಗೆ ಸಿಂಧು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಠವೊಂದು ಸಿಲುಕಿದೆ ಹಿಂದು ತಾಪದೆ ಬಂಧು ಬಾಂಧವರೆಂಬ ಪಾರ್ಶ್ವದಿ ನೊಂದು ಸಿಲುಕಿದೆ ಹಿಂದು ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗದೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಕರ್ಣ ಎಲ್ಲಿರ್ಬೇಕಂದ ಮಗು ಕರ್ಣ ಅಂದರೆ ನನ್ನ ಎತ್ತ ತಾಯಿ ಹೌದು ಕಂದ ಅಮ್ಮ ಕುಮಾರ ಕಂದ ಕೀರ್ತಿಶಾಲಿಯಾದ ಮಗನೇ ಕೀರ್ತಿಶಾಲಿಯಾದ ಕಂದ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪಡೆದೆ ಎಂದಿಗೆ ಋಣವ ಋಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೆಂದನು ಹರಿಯೇ ಮಗುವಮ್ಮ ನಾನಾಗ ಏನೆಂದನು ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಜ್ಜಮ್ಮೆ ಬೆಂದಿಸಿ ಜೀವ ಬೆಂದಿಸಿ ಜೀವ ಮಗನ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ 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 ಮಗನ ಮಮಕಾರ ಬೇಕಿಲ್ಲ ತಾಯೇ ಮಗನ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಗಿಸಲು ಹೀಗಿರುವಾಗ ಮನುಷ್ಯ ಮಾತ್ರದವನ ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ ತಾಯಿ ಅಮ್ಮ ಹೋಗಲಿ ಬಿಡು ತಾಯಿ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಾದವಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ಇಷ್ಟು ದಿನ ಮೇಲಾದರೂ ಕರುಣೆ ತಾಯಿ ಬಂದೇ ಇಲ್ಲ ಮಗನೆಂಬ ಮಮಕಾರ ಬಂದಿದ್ದಲ್ಲ ಈ ಜನ್ಮದಲ್ಲಿ ಈ ನಿನ್ನ ಋಣವನ್ನು ಹೇಗೆ ತೀರಿಸಲು ತಾಯಿ ಕುಮಾರ ಅಮ್ಮ ಕಂದ
ಹಡೆದಿನು ನಿನ್ನ ಮುನಿ ಮರದಿಂದ ಹಡೆದಿನು ನಿನ್ನ ಲೋಕಪವಾದಕ್ಕೆ ನದಿಯಲ್ಲಿ ಸೇದೇನು ಲೋಕಪವಾದಕ್ಕೆ ನದಿಯಲ್ಲಿ ಸೇದೇನು ಕಣ್ಣೀರಿನ ಆರಾಧನೆ ಜನ್ಮದ ಈ ವೇದನೆ ಬೇಡ. ಕಣ್ಣೀರಿನ ಆರಾಧನೆ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಮಗನೇ ಕಂದ ಮಗನೇ ಮೊದಲೇ ಇನ್ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯೋ. ನೀನು ಈ ರೀತಿ ಮಾತನಾಡುವುದು ಬಾಲಕನ ನನಗೆ ಶ್ರೇಷ್ಠಲವನು. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಲೆ. ಈ ನಿನ್ನ ಪಾದ ಸೇವೆ ಮಾಡುವುದು ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕಡಕ ನಾರಿಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸುವೆನು. ಆದರೆ ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಎಂದಿಗೂ ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರಿಡ. ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರಂತೆ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಿದವರು. ನಾಳೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳು ಕರ್ಣನೂ ಇಂತಹ ನೀಚನು ಎಂದು ನನ್ನನ್ನು ತಲೆಬಾಗಿ ಶಪಿಸಿದರೆ ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೀತ ಬೋಧನೆ ಮಾಡುತ್ತಾಯಿ. ಕರ್ಣ, ಶ್ರೀಕೃಷ್ಣ ಪರಮಾತ್ಮನು ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ
ನವಮಾಸ ತುಂಬಿನಿ ಜನನವಾದೆ ಕಂದ ನವಮಾಸಗಳು ತುಂಬಿನಿ ಜನನವಾದೆ ಕಂದ ಲೋಕಪವಾದಕ್ಕೆ ಹೆದರಿನ ಲೋಕಪವಾದಕ್ಕೆ ಹೆದರಿನ ನಿನ್ನನ್ನು ಗಂಗಾ ನದಿಗೆಸೆದ ಪಾಪಿನಾನೇ ಪಾಪಿನಾನೇ ಕಂದ 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 ನಿಶ್ಚಯ ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ, ಸಂತೋಷ ಪಡಬಾರದೆ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರು ಎಂದು ಭಾವನೆ ನನಗಿಲ್ಲ. ನನ್ನ ಅಪರಾಧವಾದರು ಏನು ತಾಯಿ? ನೀನು ಎಳೆತನದಲ್ಲಿ ಚೂಟಿ ಹಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು. ಅಮ್ಮ, ಪುನಃ ಚಿಗುರಿದೆನಮ್ಮ. ಪಾಂಡವರ ಪ್ರಾಣಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ. ಬಿಡು ತಾಯಿ ನಿನ್ನ ಹಾಗಲ್ಲ ಮಗನೇ. ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವೆಯಾ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಕಾದು ಮುಡಿಯುವುದು. ಉಳಿದಿದ್ದು ದೈವವಿಚ್ಛೆ. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಪ್ರೀತಿ ಮಮತೆಯಿಂದ ಸಾಕಿ ಸಲ್ಲಿಸುವನಲ್ಲವೇ? ಅಂಗ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಈ ರಾಜ್ಯದ ಪ್ರಾಣದ ಪ್ರಾಣಯಂತೆಯೂ ಹೃದಯದ ಸಕನಂತೆಯೂ ನನ್ನನ್ನೇ ನಂಬಿ ಈ ರಾಜ್ಯದ ಆಧಾರ ಸ್ತಂಭವೆಂದು ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತವನ್ನು ತೊರೆದರೆ ಧರ್ಮವೇ? ಸರ್ವದ ಆಗಲಾರದು ತಾಯಿ. ಈ ಯುದ್ಧದಿಂದ ನಾನು ಪರಾನ್ಮುಖನಾಗಲಾರೆ. ಹೌದು ತಾಯಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರೋ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಆದರೆ ಯಾರನ್ನಾದರೂ ಉಳಿಸೋನು ಆ ನನ್ನ ಪರಮ ವೈರಿಯಾದ ಅರ್ಜುನನು ಮಾತ್ರ ಉಳಿಸಲಾರೆ. ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತರಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ತಾಯಿ ನಿನ್ನ ಚಿಂತೆಯನ್ನು. ಅರ್ಜುನದ ಮೇಲೆ ನನಗಿಷ್ಟೊಂದು ವೈರಬೇಕೆ? ಅರ್ಜುನನ ಮೇಲೆ ನನಗಿಷ್ಟೊಂದು ವೈರಬೇಕೆ? ಆಯ್ತು, ಆದ್ರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದರೂ ನೀನು ನಡೆಸಿಕೊಡುವಿಯಾ? ಅದೇನು ಹೇಳು ತಾಯಿ? ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಸತ್ಯವಾಗಿ ನಡೆಸಿಕೊಡುವಿಯಾ ಮಗನೇ? ಅಮ್ಮ, ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ
ಪಾಪಿ ಕರ್ಣನೆಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆ ನುಡಿಗೆ ಉಸಿಯಾಡಿದರೆ ಬೆಚ್ಚುವನೇ ಆ ಭಾಸ್ಕರನು. ಹೌದು ತಾಯಿ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ನಿಜಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಹಾಗಾದ್ರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳಿ, ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಯುದ್ಧದಲ್ಲಿ ನಾನು, ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡುವುದಿಲ್ಲ, ತೊಟ್ಟ ಬಾಣವ ತೊಡುವುದಿಲ್ಲ ವಿನುತಾ ದಿಟ್ಟತನದಿ ಬೇಸರನೆ ಹೋಗುವೆ. ದಿಟ್ಟತನದಿ ಬೇಸರನೆ ಹೋಗುವೆ, ಕುವರನೆ ಕೇಳು ಪರಮದಯ ರಣದುಳು ಶರಗಳ ಭರದಲ್ಲಿ ಬಿಡು ನೀ ಕರ್ಣ ಮಗನೇ ಕಂದ ಮಗನೇ ಕಂದ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ ಎಂದು ವಾಗ್ದಾನ ಪಡೆದಳು. ಹಾಗಲೇ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಕಾದು ಮುಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಇಂದು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನೀ ಎತ್ತ ಮಗನ ಮೇಲೆ ಇನ್ನೂ ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿಯ ಧರ್ಮವನು ನಾ ಬಿಡಲೊಲ್ಲೆ. ಹೌದು ತಾಯಿ,
ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ ಇದೋ ಕೊಡುಗನು ಭಾಷೆಯನು ಬಿಡು ಚಿಂತೆಯ ಜನನೀ ಸಂದೇಹವ ಬಿಡು ಅಮ್ಮ ಹೇ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಹೇ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ತೊಡುವುದಿಲ್ಲ ನಾ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಹೇಳಿದು ಬರಲೇ ದರಳ ಬೆರೆದುದಿಲ್ಲವೇ ಮುಗಿಲೆ ಹೇಳಿದು ಬರಲೇ ದರಳ ಬೆಳೆದು ನಿಲ್ಲಲೇ ನಿಟ್ಟಾಣ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಅಮ್ಮ ಬಿಡು ತಾಯಿ ಎತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಇನ್ನು ನಿನ್ನನ್ನು ನೋಡುವ ಭಾಗ್ಯವು ಇದೆಯೋ ಇಲ್ಲವೋ? ಹೌದು ತಾಯಿ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಹೌದು ತಾಯಿ, ದೈವವಶ ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕು. ಇದೆಂತಹ ಸಂಕಟ ಮಗನೇ, ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಚಂದ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗನು ಯುಗದಿ ಕಾಣಲಹುದೆಯಮ್ಮ. ಅಮ್ಮ, ಮೊಗವನು ಯುಗದಿ ಕಾಣಲಹುದೆಯಂ. ಬಗೆ ಬಗೆಯಳು ನಿನ್ನ ಕಣ್ಣೀರಗೆರವೆ, ಬಗೆ ಬಗೆಯಳು ನಿನ್ನ ಕಣ್ಣೀರಗೆರವೆ. ಅಮ್ಮ ಅಮ್ಮ, ಓ ಗೌರಯ ಅಮ್ಮ, ಮಗನೇ ಮಗವನು ಯುಗದಿ ಕಾಣಲಹುದೆಯೆಂದು. ಮಗನೇ ಮಗವನು ಯುಗದಿ ಕಾಣಲಹುದೆಯೆಂದು. ಬಗೆ ಬಗೆಯೊಳು ನೋಡು ಕಣ್ಣೀರಗರೆಗೆ, ಬಗೆ ಬಗೆಯೊಳು ನೋಡು ಕಣ್ಣೀರಗರೆಗೆ. ಕಂದ ಮಗನೇ ಹೋಗಿ ಬರುವೆನ, ಕಂದ ಹೋಗಿ ಬರುವೆನ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನ, ಕಂದ ಹೋಗಿ ಬರುವೆನ. ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ
ದೈವಾನುಕೂಲ ಇಲ್ಲದವರು ಬದುಕಿದ್ದು ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ನಿನ್ನ ಲೀಲೆಯನ್ನು ಅರಿತವರಾರೋ? ಅರಿತವರಾರೋ? ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ, ಹರಿಯಲ ಸಾಧ್ಯವೇ? ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ, ಹರಿಯಲ ಸಾಧ್ಯವೇ? ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ, ಹರಿಯಲ ಸಾಧ್ಯವೇ? ವಿಧಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸಿಹಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ, ಭಾಗವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಹಾಡಲೇಬೇಕು. ಹಾಡಿಸಿ ನೀನವರ ನೀನೋಡಿ ನಗಬೇಕು. ಹಾಡಿಸಿ ನೀನವರ ನೀನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ, ಹರಿಯಲ ಸಾಧ್ಯವೇ? ವಿಧಿ ವಿಧಿ ಇದೇಕಿಂತಹ ದುಶ್ಯಕಣ? ಉದಯ ಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೂರ ಸ್ವರದಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ಹೊಂದಿಸಲು ತಲೆ ಎತ್ತಿ ನೋಡಿದಾಗ ನೂರಾರು ಧೂಮಕೇತುಗಳು ನನ್ನ ಕಣ್ಮುಂದೆ ಇರುವುದು. ಬೆಳಗಿನ ವೇಣುವನದಲ್ಲಿ ಗೂಬೆಗಳ ಅಮಂಗಳವು ಸರ್ವ ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವು ಕಾದಿರುವುದೋ ಕಾಣಿ. ಅಮ್ಮ, ಅಮ್ಮ, ಎಲ್ಲಿರುವೆ? ಆಹಾ, ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವಾದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ,
ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿಮಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಅದು ನಿನ್ನ ಡಾಂಬೀಕದ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತೆಗೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ, ಕೊಡಬೇಡ. ಅಮ್ಮ, ಈ ಅಪೌರುಷದ ಮಾತನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ಜನನಿ. 100 ವೀರಪುತ್ರರನ್ನೆತ್ತ ವೀರ ಮಾತೆಯು ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ ಜನನಿ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುತ್ತಿರುವೆನು ಅಷ್ಟೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನು ತ್ಯಾಗ ಮಾಡುವರು. ನೀನು ಪಾಂಡವರ ನಾನಾ ವಿಧವಾಗಿ ಹಿಂಸಿಸಿದೆ. ಹಾಗೇನಾದರೂ ತಿಳಿವಿಚ್ಛೆ ನಿನಗಿದ್ದರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ಪಾಂಡವರೊಳು ನೀ ವೇಷವೆನಿಸಬೇಡ. ಗುರು ಪಾಂಡವರ ಸೋದರ ಸಮರ ತಾಳು ನಿಶಾಂತಿಗೆ ಸಮರದೊಡಿಯ ಛಲಬೇಕೆ. ಏಕೆ ನಿನಗೆ ಎಷ್ಟೊಂದು ಛಲ? ಛಲಬೇಕೆ ಕುರುನಂದನ, ಕುರುನಂದನ. ಈ ಕರುನುಡಿಗಳಲ್ಲಿ ನುಡಿಯದಿರು ನೀ. ಈ ಕರುನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಮಾತು ಕೇಳಲು, ಸಾಕು ನಿನ್ನ ನೀತಿ ಮಾತು ಕೇಳಲು. ಗುರುಪದಿಗೆ ಸವರಿನ ಧರೆಯೊಳಗೆ ಭಯವೇಕೆ ಬಿಡು ಮಾತೆಯೇ. ನಿನ್ನ ಭಯದಾದಿರೇಕ ಧೀಮಂತ ವದನ ಭಯವೇಕೆ ಬಿಡು ಮಾತೆಯೇ. ಕುಮಾರ, ಮಾ ನನ್ನ ಮಾತನ್ನು ಕೇಳು. ವರಗಾಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ. ವರಗಾಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಪಡೆದಿರು ಚಿಂತೆ, ವ್ಯಾಕುಲವೇಕೆ ಪಡೆದಿರು ಚಿಂತೆ. ಚಲದಂತ ಮಲ್ಲನ ಚಲವ ಹರಿತು, ಚಲದಂತ ಮಲ್ಲನ ಚಲವನು ಹರಿತು. ಭಯವೇಕೆ ಬಿಡು ಮಾತೆಯೇ. ನಿನ್ನ ಭಯದಾದಿರೇಕ ಧೀಮಂತ ವದನ ಭಯವೇಕೆ. ಅಮ್ಮ ಭಯವೇಕೆ, ಅಮ್ಮ ಭಯವೇಕೆ ಬಿಡು ಮಾತೆಯೇ. ಹಾಗೇನಾದರೂ ತಿಳಿವು ಇಚ್ಛಿದ್ದರೆ ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ತುಂಬಿದ ರಾಜಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಕನಿಷ್ಠ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರದ ಓರ್ವ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಪಣಬಂಧವನ್ನು ಕಿತ್ತೊಗೆದು ಸಮಗ್ರ ಪೃಥ್ವಿ ನನಗೆ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಈ ಅಪಮಾನದ ಪ್ರತಿರೋಧನೆಯನ್ನು ಮಾಡುತ್ತಿದ್ದೆ. ಆದರೆ ಧರ್ಮ ದುರೀಣರಾದ ಆ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಹಾಯಕನು, ಒಬ್ಬ ಕೈಲಾಗದ ಏಡಿ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಅಮ್ಮ ಆ ಪಾಂಡವರನ್ನು ಕಂಡರೆ
ನನಗಷ್ಟೊಂದು ದ್ವೇಷ. ಅವರೆಲ್ಲರೂ ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದರ ಸಲುವಾಗಿ ನಾನು ದೀಕ್ಷಾ ಬದ್ಧನಾಗಿ ನಿಂತಿರುವೆನು. ನನ್ನನ್ನು ಆಶೀರ್ವಾದಿಸುವ ಜನನಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ? ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ನೀನು ಇಲ್ಲಿಂದ ಹೊರಟು ಹೋಗು ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿನ ಕಟ್ಟಿಟ್ಟ ಬುತ್ತಿಯಾದರೂ ಸರಿ. ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುವನು. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳಲ್ಲ, ನಿನ್ನ ಅಪಜಯವನ್ನು. ಅಮ್ಮ, ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಮುಳುಗಲೇ. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರ ಕಾಲುವ ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಅಥವಾ ದಾನವನೋ? ನಾನು ಮಾನವನಲ್ಲ ತಾಯಿ. ಈ ಕ್ಷಣದಿಂದ ನಾನು ಮಾನವ ರೂಪದ ಮಹಾದುರ್ಗ. ನನ್ನ ಪುತ್ರನಲ್ಲಿ ದುರ್ಯೋಧನನನ್ನು ಎಷ್ಟು ಪ್ರೀತಿ ಆದರೆಗಳಿಂದ ಸಾಕಿ ಸಲಹಿದನಾದರೂ ಎಷ್ಟು ವಿಧವಾಗಿ ಹೇಳಿದ್ರು ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆಗಲಿ, ದೈವ ವಿಲಾಸವಿದ್ದಂತಾಗಲಿ. ತಾಯಿಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಸುಯೋಧನ, ಬಾ ಕಂದ, ಬಾ ಮಗನೇ, ನನ್ನ ಬಳಿಯಲ್ಲಿ ದಯಾಮಯಿ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ. ಯತೋ ಧರ್ಮ ತತೋ ಜಯ. ಯತೋ ಧರ್ಮ ತತೋ ಜಯ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನು ಕಿತ್ತೊಗೆದು ರಣಕಂಕಣವನ್ನು ತೊಟ್ಟ ಈ ಜಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ಸಾವಕಾಶ ಬೇಕೆ? ದಶ ದಿಕ್ಕುಗಳು ಕಿವುಡಾಗುವಂತೆ ಬಾರ್ಗರಲಿ ರಣಗಹಳಗಳು, ಮುಗಿಲು ಮುಟ್ಟುವಂತೆ ಜೇಂಕರಿಸಲಿ ರಣದುಂದುಬಿಗಳು. ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಅಪಾಂಡವರ ಅಮಂಗಳಕ್ಕೆ ನಾಂದಿ.